ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನಾಗು. ಇವತ್ತು ನಾನು ಸುಮಾರು ಜನ ಬಿಗಿನರ್ಸ್ ಕಮೆಂಟ್ಸ್ ಅಲ್ಲಿ ಕೇಳಿದ್ದೀನಿ ನನಗೆ ಸಿಲೆಬಸ್ ಬಗ್ಗೆ ಆ್ಯಂಡ್ ಯಾವ ಸೋರ್ಸ್ ಫಾಲೋ ಮಾಡೋದು, ಹೇಗೆ ಓದೋದು ಅಂತ. ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು. ಆ್ಯಂಡ್ ಇದರಲ್ಲಿ ನಾನು ರೀಸನಿಂಗ್, ಇಂಗ್ಲಿಷ್, ಕ್ವಾಂಟ್ಸ್ ಬಗ್ಗೆ ಮಾತಾಡ್ತೀನಿ. ಇನ್ನು ಆ, ಮುಂದಿನ ವಾರದಲ್ಲಿ ನಾನು GA ಆ್ಯಂಡ್ ಕಂಪ್ಯೂಟರ್ ಬಗ್ಗೆನೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಫಸ್ಟು ಸಿಲೆಬಸ್ಗೆ ಬರೋದಾದ್ರೆ ನಾನಿಲ್ಲಿ ಡೀಟೇಲ್ ಆಗಿ ಅಂತ ಹೇಳಕ್ ಹೋಗಲ್ಲ. ನೀವು ಗೂಗಲ್ ಅಲ್ಲಿ ಹೋಗಿ ಬ್ಯಾಂಕ್ ಎಕ್ಸಾಮ್ 2026 ಸಿಲೆಬಸ್ ಅಂತ ಸರ್ಚ್ ಮಾಡಿ. ಅಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಏನೇ ಅಡ್ಡದವ್ರದ್ದು, ಕೆರಿಯರ್ ಪವರ್ದವ್ರದ್ದೆಲ್ಲ ಬರುತ್ತೆ. ಸೊ ನೀವೇನ್ ಮಾಡಿ, ಯಾವ್ದಾದ್ರು 2 ಸೋರ್ಸ್ನ ನೋಡ್ಕೊಂಡು ರೀಸನಿಂಗ್ದೆಲ್ಲ ಒಂದ್ ಕಡೆ, ಮ್ಯಾಥ್ಸ್ ಇದು ಕ್ವಾಂಟ್ಸ್ದೆಲ್ಲ ಒಂದ್ ಕಡೆ, ಇಂಗ್ಲಿಷ್ದೆಲ್ಲ ಒಂದ್ ಕಡೆ ಬರ್ಕೊಂಡ್ ಬನ್ನಿ. ಬಿಕಾಸ್ ನೀವ್ ಏನಂತ ಹೇಳಿದ್ರೆ, ನೆಕ್ಸ್ಟ್ ಯಾವ್ದಾದ್ರು ಟಾಪಿಕ್ ನ ಮುಗಿಸ್ಕೊಂಡ್ ಬರ್ತಿದೀರಾ ಅಂತ ಹೇಳಿದ್ರೆ, ನೀವು ಬರ್ದಿರೋ ಜಾಗದಲ್ಲಿ ಒಂದು ಸಣ್ಣದಾಗಿ ಮಾರ್ಕ್ ಮಾಡ್ಕೊ ಬರ್ಬೋದು, ಈ ಟಾಪಿಕ್ ಕಂಪ್ಲೀಟ್ ಆಗಿದೆ ಅಂತ. ಸೊ ನೀವ್ ಅಲ್ಲಿ ಇದ್ರಲ್ಲೂ ಎರಡೆರಡರದ್ದು ಫಾಲೋ ಮಾಡಿ ಅಂತ ಏನಕ್ಕೆ ಹೇಳ್ತೀನಿ ಅಂದ್ರೆ, ಅಕಸ್ಮಾತ್ ಯಾವ್ದಾದ್ರು ಒಂದು ಮಿಸ್ ಆಗಿರೋ ಟಾಪಿಕ್ ಏನಾದ್ರು ಒಂದು ಇದ್ರಲ್ಲಿ ಮಿಸ್ ಆಗಿದ್ರೆ ಇನ್ನೊಂದ್ ಸೋರ್ಸ್ ಅಲ್ಲಿ ನಿಮ್ಗೆ ಅದು ಸಿಗುತ್ತೆ ಅಂತ. ಸೊ ಯಾವ್ದಾದ್ರು 2-3 ಈ ತರ ನೋಡ್ಕೊಂಡು ಒಂದ್ ಕಡೆ ಬರ್ಕೊಂಡು ಹೋಗಿ. ಸೊ ನಿಮ್ಗೇನೆ ಅದು ಆಮೇಲೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಹಾಗೆ ಇನ್ನೊಬ್ರು ಎಷ್ಟು ಅವರ್ ಓದ್ತಿದ್ರಿ ಅಂತ ಕೇಳಿದ್ರು. ನಾನು ಇಷ್ಟೇ ಅವರು ಅಂತ ಪ್ರಿಲಿಮ್ಸ್ ಅಂದ್ರೆ ಸ್ಟಾರ್ಟಿಂಗ್ ಓದ್ದಾಗಿಂದ ಇಟ್ಕೊ ಬಂದಿಲ್ಲ. ಕೆಲವು ಟಾಪಿಕ್ ನ ಮುಗಿಸ್ಕೊಂಡ್ ಬರ್ತಿದ್ದೆ. ಆ ಮುಗಿತಿತ್ತು ಅಂತ ಹೇಳಿದ್ರೆ ಅಷ್ಟಕ್ಕೆ ನಿಲ್ಲಿಸ್ತಿದ್ದೆ. ತುಂಬಾ ಏನು ಡೀಪ್ ಆಗಿ ಅಂತ ಓದಕ್ ಹೋಗ್ತಿರ್ಲಿಲ್ಲ. ಯಾಕಂದ್ರೆ ಸ್ಟಾರ್ಟಿಂಗ್ ಓದ್ಬೇಕಾದ್ರೆ ಅಷ್ಟೊಂದು ತಲೆಗ ತುಂಬಿಸ್ಕೊಳ್ಳೋದ್ ಬೇಡ, ಎಲ್ಲ ಕನ್ಫ್ಯೂಸ್ ಆಗುತ್ತೆ ಅಂತ ಒಂದ್ ಟಾಪಿಕ್ ಅಂತ ಇಟ್ಕೊಂಡ್ರೆ ಅದನ್ನ ಮುಗಿಸ್ಕೊಳ್ಳುವೆ. ಅಂಡ್ ಹಾಗೇನೆ ಮೇನ್ಸ್ ಟೈಮ್ ಅಲ್ಲಿ ಮಾತ್ರ ನಾನು 10 ಅವರ್ ಅಂತೂ ಓದ್ತಾ ಇದ್ದೆ. ಬಿಕಾಸ್ ಎಲ್ಲಾ ಸಬ್ಜೆಕ್ಟ್ಗೂ 2 ಅವರ್ ಅಂತ ಕೊಟ್ಟಿ. ಯಾಕಂತ ಹೇಳಿದ್ರೆ RRB ಇಲ್ಲಿ ನಮ್ಗೆ ಕಂಪ್ಯೂಟರ್ ಆಡ್ ಆಗಿರೋದ್ರಿಂದ 5 ಸಬ್ಜೆಕ್ಟ್ ಬರುತ್ತೆ ಅಲ್ಲಿ. ಸೊ ಆ ತರ ಕೊಟ್ಟಿದ್ದೆ. ಅಂಡ್ RRB ಕ್ಲರ್ಕ್ ಮೇನ್ಸ್ ಟೈಮ್ ಅಲ್ಲಿ ಇನ್ನೂ ಜಾಸ್ತಿ ಓದ್ತಾ ಇದ್ದೆ. ಬಿಕಾಸ್ ಅದೊಂದೇ ಅಲ್ವಾ ಲಾಸ್ಟ್ ನಮ್ಗೆ ಹೋಪ್ ಅಂತ ಇದ್ದಿದ್ದು. ಅಂಡ್ ಅದಕ್ಕೆ 1 ತಿಂಗಳು ಗ್ಯಾಪ್ ಚೆನ್ನಾಗಿ ಸಿಕ್ಕಿತ್ತು. ಸೊ ನಮ್ಗೇನು ಇಷ್ಟು ಓದಿ ಇವಾಗ ನಾವು ಕಮ್ಮಿ ಓದೋಣ ಅಂತ ಅನ್ಸಿದ್ರು ಅದು ಮನ್ಸ್ ಕೇಳ್ತಿರ್ಲಿಲ್ಲ. ಬೆಳಿಗ್ಗೆ ಬೇಗ ಎದ್ಬಿಟ್ಟು ಆರಾಮಾಗಿ ರಾತ್ರಿ ತನಕ ಓದ್ಕೊಂಡು ಕೂತ್ಕೊಳ್ಳುವೆ. ಸೊ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ನಾನು ಇಷ್ಟೇ ಟೈಮ್ ಅಂತ ಇಟ್ಕೊಂತಿರ್ಲಿಲ್ಲ. ಎಕ್ಸಾಮ್ ಟೈಮಲ್ಲಿ ಮಾತ್ರ ನಾನು ಇನ್ನೇನು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅಂದಾಗಿಂದ ಮಾತ್ರ ಅವರ್ಸ್ ಇಟ್ಕೊಂಡು ಇಷ್ಟಿಷ್ಟು ಅವರ್ ಅನ್ಕೊಂಡು ಓದಿದ್ದು. ಅದು ಮೇನ್ಸ್ ಅಲ್ಲಿ ಜಾಸ್ತಿ ಓದಿದ್ದು. ಬಿಕಾಸ್ ಅಲ್ಲಿ ಜನರಲ್ ಅವೇರ್ನೆಸ್ ಎಲ್ಲ ಬರೋದ್ರಿಂದ ಒಂದ್ಸತಿ ಓದಿದ ತಕ್ಷಣ ಕೆಲವೊಂದು ತಲೆಗೆ ಹೋಗ್ತಿರ್ಲಿಲ್ಲ. ಇನ್ನೊಂದ್ಸತಿ ಎಲ್ಲ ರಿವೈಸ್ ಮಾಡ್ಬೇಕಾಗಿದ್ರಿಂದ ಜಾಸ್ತಿ ಟೈಮ್ ಓದ್ಬೇಕಾಗಿತ್ತು. ಅಂಡ್ ಅದೇ ಪ್ರಿಲಿಮ್ಸ್ ಟೈಮಲ್ಲಿ ಅಂಡ್ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ನಾನು ಇಷ್ಟೇ ಅವರು ಅಂತ ಇಟ್ಕೊಂಡು ಓದಿಲ್ಲ ಯಾವಾಗ. ನೀವು ಎಲ್ಲಿಂದ ಓದಕ್ಕೆ ಶುರು ಮಾಡಿ ಅಂತ ಹೇಳ್ತೀನಿ ಅನ್ನೋದಾದ್ರೆ, ಫಸ್ಟ್ ಸ್ಪೀಡ್ ಮ್ಯಾಥ್ಸ್ ಇಂದ. ಏನಂತ ಹೇಳಿದ್ರೆ ನಿಮ್ಗೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ಗೆಲ್ಲ ಕೆಲವೊಂದು ಶಾರ್ಟ್ ಕಟ್ ಇರುತ್ತೆ. ಅದಾದ್ಮೇಲೆ ನೀವು ಸ್ಕ್ವೇರ್, ಕ್ಯೂಬ್, ಆಮೇಲೆ ಸ್ಕ್ವೇರ್ ರೂಟ್, ಕ್ಯೂಬ್ ರೂಟ್ ನೋಡ್ಕೊಳ್ಳೋದಕ್ಕೆಲ್ಲ ಕೆಲವೊಂದು ಶಾರ್ಟ್ ಕಟ್ ಇರುತ್ತೆ ಕಲಿಯೋದಕ್ಕೆ. ಅದನ್ನ ಅಂಡ್ ಹಾಗೆ ಫ್ರಾಕ್ಷನ್ ಪರ್ಸೆಂಟೇಜ್ಗಳಿರ್ತಾವಲ್ಲ, ಇದನ್ನೆಲ್ಲ ಫಸ್ಟ್ ನೀವು ಕಲ್ತ್ಕೊಳ್ಳಿ. ಅಂಡ್ ಇದನ್ನೆಲ್ಲ ಏನು ಒಂದ್ ಕಡೆ ಬರ್ಕೊಂಡ್ ಬನ್ನಿ. ಇವಾಗ ಸ್ಕ್ವೇರ್ ಮತ್ತೆ ಕ್ಯೂಬ್ಸ್ ಏನೋ ಒಂದು ಶಾರ್ಟ್ ಕಟ್ ಇರುತ್ತೆ ಅಂದ್ರೆ ಒಂದ್ ಎರಡೆರಡು ಎಲ್ಲದ್ರದ್ದು ಬರ್ಕೊಂಡ್ ಬನ್ನಿ. ಸೊ ನಿಮಗೆ ಟಕ್ಕಂತ ನೆನಪಾಗ್ಲಿಲ್ಲ ಅಂತ ಹೇಳಿದಾಗ ಅದೇನು ಕಲ್ತಿದ್ದೀರಾ ಅನ್ನೋದು ಅದೆರಡು ಎಕ್ಸಾಂಪಲ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ಹಾಗೇನೆ ಫ್ರಾಕ್ಷನ್ಸ್ ಅಷ್ಟೇನೆ. 1 ಇಂದ 25 ತನಕನೋ ಇಲ್ಲ 1 ಇಂದ 30 ತನಕನೋ ಒಂದ್ ಕಡೆ ಬರ್ಕೊ ಬನ್ನಿ. 1/2 is equal to 50%, 1/3 33.33%. ಅಂಡ್ ಹಾಗೇನೆ ಇದಕ್ಕೆ ಒಂದು ಆಪ್ ಇದೆ, ಸ್ಪೀಡ್ ಮ್ಯಾಥ್ಸ್ ಅಂತಾನೆ ಆಪ್ ಇದೆ. ಇದ್ರಲ್ಲಿ ನಿಮ್ಗೆ ಟೇಬಲ್ಸ್, ಸ್ಕ್ವೇರ್ಸ್, ಕ್ಯೂಬ್ಸ್ ಅಂಡ್ ಹಾಗೇನೆ ಫ್ರಾಕ್ಷನ್ಸ್ ಇದೆಲ್ಲ ಇದೆ. ಇದನ್ನೆಲ್ಲ ಅಂಡ್ ಹಾಗೇನೆ ಅಲ್ಲಿ ಕ್ವಶನ್ಸ್ ಕೊಡ್ತಾರೆ. ಇವಾಗ ನಿಮ್ಗೆ ಮಲ್ಟಿಪ್ಲಿಕೇಶನ್ಸ್ ಕ್ವಶನ್ ಬೇಕು ಅಂತ ಹೇಳಿದ್ರೆ ಅಲ್ಲಿ ಕೇಳ್ತಾರೆ ಎಷ್ಟು ಕ್ವಶನ್ ಬೇಕು ಅಂತ. ಅದನ್ನ ಸೆಲೆಕ್ಟ್ ಮಾಡಿ ನೀವು ಅಟೆಂಡ್ ಮಾಡ್ಕೊಂಡು ಹೋಗೋದು. ಸೊ ಈ ತರ ಎಲ್ಲ ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದ್ರೆ ಸೊ ನಿಮ್ಗೆ ಸ್ಪೀಡ್ ಏನಾಗುತ್ತೆ, ಇಂಪ್ರೂವ್ ಆಗುತ್ತೆ. ಸೊ ಇದೆಲ್ಲ ನಾನ್ ಆಕ್ಚುಲಿ ಮಾಡಿಲ್ಲ. ನಾನ್ ಮಾಡಿದ ಮೊದಲನೇ ಫಾಲ್ಟ್ ಇದೇನೆ. ಇದನ್ನೆಲ್ಲ ನಾನು ಡೈಲಿ ಮಾಡ್ಕೊಂಡು ಬರ್ಬೇಕಿತ್ತು. ಅಂಡ್ ಈ ತರ ಒಂದು ಆಪ್ ಇದೆ ಅನ್ನೋದು ನನಗೆ ನಾನು ಓದೋ ಟೈಮಲ್ಲಿ ಗೊತ್ತಿರ್ಲಿಲ್ಲ. ಸೊ ಏನ್ ಮಾಡಿ, ನೀವು ಇದನ್ನೆಲ್ಲ ಸ್ಪೀಡ್ ಮ್ಯಾಥ್ಸ್ ಏನಿದೆ ಅದನ್ನೆಲ್ಲ ಡೈಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ. ಸೊ ನಿಮ್ಗೆ ಎಕ್ಸಾಮ್ ಬರೋ ಅಷ್ಟೊತ್ತಿಗೆ ಏನಾಗುತ್ತೆ, ನೀವು ಆ ಟೈಮಲ್ಲಿ ನೋಡ್ಕೊಳ್ಬೇಕು ಅನ್ನೋದು ಬರಲ್ಲ. ಅಷ್ಟೊತ್ತಿಗಾಗ್ಲೇ ನಿಮಗೆ ಪ್ರಾಕ್ಟೀಸ್ ಆಗ್ಬಿಟ್ಟಿರುತ್ತೆ. ಸೊ ಫಸ್ಟ್ ಇದನ್ನ ನೀವು ಡೈಲಿ ಮಾಡ್ಕೊಂಡು ಬನ್ನಿ. ಅಂಡ್ ಹಾಗೇನೆ ನೆಕ್ಸ್ಟ್ ಸ್ಟಾರ್ಟ್ ಮಾಡೋದು ಅಂತ ಹೇಳಿದ್ರೆ, ನೀವು ಸಿಂಪ್ಲಿಫಿಕೇಶನ್, ನಂಬರ್ ಸೀರೀಸ್, ಕ್ವಾಡ್ರಾಟಿಕ್ ಇಕ್ವೇಶನ್ ಮತ್ತೆ DI ನ ಫಸ್ಟ್ ಮಾಡ್ಕೊಂಡ್ಬಿಡಿ. ಬಿಕಾಸ್ ನಿಮ್ಗೆ ಕ್ವಾಂಟ್ಸ್ ಅಲ್ಲಿ ಅದು ಕ್ಲರ್ಕ್ ಲೆವೆಲ್ ಪ್ರಿಲಿಮ್ಸ್ ಅಲ್ಲಿ ಇದರಿಂದಾನೇ ನಿಮ್ಗೆ ಆರಾಮಾಗಿ 20 to 25 ಮಾರ್ಕ್ಸ್ ಬರುತ್ತೆ. ಸೊ ಅದಕ್ಕೇನೆ ಫಸ್ಟ್ ಸಿಂಪ್ಲಿಫಿಕೇಶನ್ ಕಲ್ತ್ಕೊಳ್ಳಿ. ಅದರಲ್ಲೂ ಕೆಲವೊಂದು ಟ್ರಿಕ್ಸ್ ಇರ್ತವೆ. ಕೆಲವೊಂದ್ಸತಿ ಯೂನಿಟ್ ಡಿಜಿಟ್ ಇಂದಾನೇ ನಾವು ಆನ್ಸರ್ ಕಂಡುಹಿಡಿಬಹುದು. ಆಮೇಲೆ ಅದರಲ್ಲಿ ಈಗ ಅಡಿಷನ್, ಮಲ್ಟಿಪ್ಲಿಕೇಶನ್ ಇದ್ರಲ್ಲಿ ಏನು ಕಲ್ತಿರ್ತೀರಾ, ಈ ಶಾರ್ಟ್ ಕಟ್ ಅಂತ ಹೇಳಿದಲ್ಲ ಅದನ್ನೆಲ್ಲ ಅಲ್ಲಿ ಅಪ್ಲೈ ಮಾಡ್ಬೋದು.
ಸೊ ಸಿಂಪ್ಲಿಫಿಕೇಶನ್ ನೋಡ್ಕೊಂಡು ಬನ್ನಿ. ಡೈಲಿ ಒಂದು 15 to 20 ಎಷ್ಟಾಗುತ್ತೆ ಅಷ್ಟು ಮಾಡಿ. ಇವಾಗ ನಂಬರ್ ಸೀರೀಸ್ ಅಲ್ಲಿ ನಿಮ್ಗೆ ಮಿಸ್ಸಿಂಗ್ ನಂಬರ್, ರಾಂಗ್ ನಂಬರ್ ಅಂತ ಇರುತ್ತೆ. ಸೊ ಇದ್ರದ್ದುವೆ ಇವಾಗ ಏನು ಡಿಫ್ರೆನ್ಸ್ ಜಾಸ್ತಿ ಇದೆ ಅಂತ ಹೇಳಿದಾಗ ಮಲ್ಟಿಪ್ಲಿಕೇಶನ್ ಬರೋ ಚಾನ್ಸಸ್ ಇರುತ್ತೆ. ಅಂಡ್ ಹಾಗೇನೆ ಕೆಲವೊಂದ್ಸತಿ ಡಿಫ್ರೆನ್ಸ್ ಜಾಸ್ತಿ ಇದ್ದಾಗಲೂ ಚಿಕ್ಕದಿಂದ ದೊಡ್ಡ ಆಗ್ತಾ ಹೋಗ್ತಿದೆ ಅಂತ ಹೇಳಿದ್ರೆ ಅಲ್ಲಿ ಕ್ಯೂಬ್ಸ್ ವ್ಯತ್ಯಾಸ ಇರೋ ತರ ಎಲ್ಲ ಬರುತ್ತೆ. ಸೊ ಇದನ್ನೆಲ್ಲ ನೀವು ಕಲ್ತ್ಕೊಂಡು ಇದನ್ನ ಮಾಡ್ಕೊಂಡು ಬನ್ನಿ. ಡೈಲಿ ಸಿಂಪ್ಲಿಫಿಕೇಶನ್ ಮತ್ತೆ ನಂಬರ್ ಸೀರೀಸ್ ಮಾಡಿ. ಅಂಡ್ ಹಾಗೇನೆ ಕ್ವಾಡ್ರಾಟಿಕ್ ಇಕ್ವೇಶನ್ ಪ್ರಿಲಿಮ್ಸ್ ಲೆವೆಲ್ ಅಲ್ಲಿ ನಾರ್ಮಲ್ ಈಸಿನೇ ಇರುತ್ತೆ. ಅಂಡ್ ಹಾಗೇನೆ ಇದಕ್ಕೂ ಟ್ರಿಕ್ ಇದೆ. ಪ್ಲಸ್ ಸಿಂಬಲ್ ಇದ್ದಾಗ ಏನಾಗುತ್ತೆ, ಪ್ಲಸ್ ಮೈನಸ್ ಇದ್ದಾಗ ಏನಾಗುತ್ತೆ ಅನ್ನೋ ಸಿಂಬಲ್ ಇದೆ, ಟ್ರಿಕ್ ಇದೆ. ಈ ಸಿಂಬಲ್ಸ್ ನಾನು ಶಾರ್ಟ್ಸ್ ಅಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ. ಇವಾಗ ಪ್ಲಸ್ ಇದ್ದಾಗ ಏನ್ ಬರುತ್ತೆ ಅಂತ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಅಂಡ್ ಹಾಗೇನೆ ಡಿ ಐ ಪ್ರಿಲಿಮ್ಸ್ ಲೆವೆಲ್ ಅಲ್ಲಿ ಈಸಿ ಇರುತ್ತೆ. ಕ್ಲರ್ಕ್ದು ಅಂತ ಹೇಳಕ್ ಬಂದ್ರೆ DI ಅಲ್ಲಿ ನಿಮ್ಗೆ ಟೇಬಲ್ದು ಬರುತ್ತೆ, ಪೈ ಚಾರ್ಟ್ ಬರುತ್ತೆ, ಲೈನ್ ಗ್ರಾಫ್, ಬಾರ್ ಗ್ರಾಫ್ ಅಂಡ್ ಹಾಗೇನೆ ಕೇಸ್ಲೆಟ್ ಬರುತ್ತೆ. ಇದರದೆಲ್ಲ ನೀವು ಫಸ್ಟ್ ಇದನ್ನ ಓದ್ಕೊಂಡು ಬಂದ್ಬಿಡಿ. ಬಿಕಾಸ್ ಇದನ್ನೆಲ್ಲ ನೀವು ಓದ್ಬಿಟ್ಟು ಡೈಲಿ ಪ್ರಾಕ್ಟೀಸ್ ಮಾಡ್ಕೊ ಬಂದ್ರೆ ನಿಮ್ಗೆ ಎಕ್ಸಾಮ್ ಬರೋ ಅಷ್ಟೊತ್ತಿಗೆ ಇದು ಏನಾಗುತ್ತೆ, ಕ್ವಾಂಟ್ಸ್ ಅಲ್ಲಿ ನೀವು ಮಾರ್ಕ್ಸ್ ತಗೋಬಹುದು ಇದರಿಂದ, ಇಷ್ಟಿಂದಾನೇ ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ. ಏನ್ ಮಾಡಿ, ಡೈಲಿ ಯಾವ್ದಾದ್ರು 1 or 2 DI ಮಾಡಿ ಫ್ರೀ ಟೈಮ್ ಅಲ್ಲಿ. ಅಂಡ್ ಹಾಗೇನೆ ಕ್ವಾಡ್ರಾಟಿಕ್ ಇಕ್ವೇಶನ್ ಅಷ್ಟೇ 5 ಯಾವ್ದಾದ್ರು ಮಾಡಿ. ನಂಬರ್ ಸೀರೀಸ್ ಮಿಸ್ಸಿಂಗ್ 5, ರಾಂಗ್ ನಂಬರ್ 5 ಮಾಡಿ. ಅಂಡ್ ಹಾಗೆ ಸಿಂಪ್ಲಿಫಿಕೇಶನ್ 10 ಮಾಡಿ. ಇದಿಷ್ಟಕ್ಕೆ ಸ್ಪೀಡ್ ಮ್ಯಾಕ್ಸ್ ಮತ್ತೆ ಇದಿಷ್ಟಕ್ಕೆ ಅಂತಾನೆ ನೀವು ಡೈಲಿ ಟೈಮ್ ಕೊಟ್ಕೊಂಡು ಬನ್ನಿ. ಅಂಡ್ ಇದಾದ್ಮೇಲೆ ನಾನೇನ್ ಹೇಳ್ತೀನಿ ಅಂತ ಹೇಳಿದ್ರೆ, ನಿಮ್ಗೆ ಕ್ವಾಂಟ್ಸ್ ಅಲ್ಲೇ ಕಂಟಿನ್ಯೂ ಮಾಡಕ್ ಇಷ್ಟ ಇದ್ರೆ ಕ್ವಾಂಟ್ಸ್ ಟಾಪಿಕ್ಸ್ ಓದ್ಕೊಂಡು ಹೋಗಿ. ಬಟ್ ನನ್ಗೆ ಏನಂತ ಹೇಳಿದ್ರೆ, ನನ್ಗೆ ರೀಸನಿಂಗ್ ಇಷ್ಟ ಅಂಡ್ ಹಾಗೆ ಅದು ನನ್ಗೆ ಬೇಗ ಕಲ್ತ್ಕೊಂತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ನಾನ್ ಅದಕ್ಕೆ ಏನ್ ಮಾಡಿದೆ, ನಾನು ಓದೋ ಟೈಮಲ್ಲಿ ರೀಸನಿಂಗ್ ಚೂಸ್ ಮಾಡಿದೆ. ಫಸ್ಟ್ ನಾನು ರೀಸನಿಂಗ್ ಚೂಸ್ ಮಾಡಿದೆ. ಅದಾದ್ಮೇಲೆ ಕ್ವಾಂಟ್ಸ್ ಅಂತ ಇಟ್ಕೊಂಡೆ. ರೀಸನಿಂಗ್ ಇಂದ ನೀವು ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳೋದಾದ್ರೆ, ನಾನು ಹೇಳ್ದಂಗೆ ಅವಾಗ ಸಿಲೆಬಸ್ ಒಂದ್ ಕಡೆ ಬರ್ದಿಟ್ಕೊಂಡ್ಬಿಡಿ. ಇದರಲ್ಲಿ ನೀವು ಯಾವ್ದು ಚಿಕ್ಕದಿರ್ತವೆ. ಫಾರ್ ಎಕ್ಸಾಂಪಲ್ ಇನ್ಇಕ್ವಾಲಿಟೀಸ್ ನೀವು ಕಲ್ತ್ಕೊಬಹುದು ಬೇಗ, ಸಿಲಾಲಿಸಮ್ ಕಲ್ತ್ಕೋಬಹುದು. ಅಂಡ್ ಹಾಗೇನೆ ಬ್ಲಡ್ ರಿಲೇಷನ್ ಯೂಶುವಲಿ ಪ್ರಿಲಿಮ್ಸ್ ಕ್ಲರ್ಕ್ ಲೆವೆಲ್ ಅಲ್ಲಿ ಈಸಿನೇ ಇರುತ್ತೆ. ನಾನ್ ಇದನ್ನೆಲ್ಲ ಫಸ್ಟ್ ಕಲ್ತೆ ಬಿಕಾಸ್ ನಂಗೆ ಬ್ಲಡ್ ರಿಲೇಷನ್ ಎಲ್ಲ ಮಾಡೋದಕ್ಕೆ ತುಂಬಾ ಇಷ್ಟ ಇತ್ತು ಮುಂಚೆಯಿಂದನೂ. ಅಂಡ್ ಹಾಗೇನೆ ಆಲ್ಫಾ ನ್ಯೂಮರಿಕಲ್ ಸೀರೀಸ್ ಅಂತ ಬರುತ್ತೆ, ಅದು ಈಸಿ ಇರುತ್ತೆ. ಅಂಡ್ ಹಾಗೆ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಅಲ್ಲೂ 2 ಟೈಪ್ಸ್ ಇರುತ್ತೆ. ಒಂದು ನಾರ್ಮಲ್, ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಎದು ಅಪೋಸಿಟ್ ಲೆಟರ್ Z, ಇದು ಈ ತರದೆಲ್ಲ ಗೊತ್ತಿರ್ಬೇಕು. ಅಂಡ್ ಎಗೆ 1, ಬಿಗೆ 2 ಈ ತರ ನಂಬರ್ ಕೊಡೋದು ಗೊತ್ತಿರ್ಬೇಕು. ಸೊ ನೀವೇನ್ ಮಾಡಿ ಅಂತ ಹೇಳಿದ್ರೆ, ಎ ಇಂದ M ತನಕ ಬರ್ಕೊಳ್ಳಿ ಒಂದ್ ಲೈನ್ ಅಲ್ಲಿ. ಕೆಳಗಡೆ ಏನ್ ಮಾಡಿ, M ಕೆಳಗಡೆ N ಬರೀರಿ, ಉಲ್ಟಾ ಬನ್ನಿ, NOPQ, ಎಗೆ Z ಬರೋ ತರ ಬರಿಬೇಕು. ಸೊ ನಿಮ್ಗೆ ಅವಾಗ್ಲೇ ಅಲ್ಲೇ ಸಿಕ್ಬಿಡುತ್ತೆ ಯಾವ್ದು Mಗೆ N ಆಪೋಸಿಟ್, ಅಂಡ್ ಹಾಗೆ ಎಗೆ Z ಆಪೋಸಿಟ್, ಬಿಗೆ Y ಆಪೋಸಿಟ್, ಇದು ಸಿಗುತ್ತೆ. ಅಂಡ್ ಹಾಗೇನೆ ಅಲ್ಲೇನೆ ನಂಬರ್ ಕೊಟ್ಕೊಂಡ್ ಬನ್ನಿ. ಇದಕ್ಕೂ ನೀವು ಶಾರ್ಟ್ ಕಟ್ ಇಂದ ನೆನ್ಪಿಟ್ಕೊಬಹುದು. ಬಿಗೆ Y ಆಪೋಸಿಟ್, BOY ಬಾಯ್, ಈ ತರ ನೆನ್ಪಿಟ್ಕೊಂಡು ಇದಕ್ಕೂ ನೀವು ಶಾರ್ಟ್ ಕಟ್ ಕೊಟ್ಕೊಂಡು ಬರ್ಬೋದು. ಅಂಡ್ ಹಾಗೇನೆ ಇದರಿಂದ ಹೆಲ್ಪ್ ಆಗುತ್ತೆ. ನಾರ್ಮಲ್ ಅಂತ ಹೇಳಿದ್ರೆ ಒಂದೇ ಇರುತ್ತೆ. ಇನ್ನು ಚೀನೀಸ್ ಡಿಕೋಡಿಂಗ್ ಅಂತ ಬಂದ್ರೆ ಅದು ಯೂಶುವಲಿ ಈಸಿನೇ ಇರುತ್ತೆ. ಸೊ ಇಲ್ಲಿ 2 ಟೈಪ್ಸ್ ಆಫ್ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಅಂತ ಇರುತ್ತೆ ಪ್ರಿಲಿಮ್ಸ್ ಲೆವೆಲ್ಗೆ, ಇದನ್ನ ನೋಡ್ಕೊಳ್ಳಿ. ಅಂಡ್ ಹಾಗೇನೆ ನೆಕ್ಸ್ಟ್ ಬರೋದಾದ್ರೆ ನಿಮ್ಗೆ ಡೈರೆಕ್ಷನ್ ಸೆನ್ಸ್ ಈಸಿ ಇರುತ್ತೆ. ಸೊ ಅದನ್ನು ನೀವು ನೋಡ್ಕೋಬಹುದು. ಅಂಡ್ ಅದಾದ್ಮೇಲೆ ನೀವು ಇದಿಷ್ಟೆಲ್ಲ ಮುಗಿಸ್ಕೊಂಡು ಬಂದ್ಮೇಲೆ ಪಜಲ್ಸ್ ಅಂಡ್ ಸಿಟ್ಟಿಂಗ್ ಅರೇಂಜ್ಮೆಂಟ್ಗೆ ಹೋಗ್ಬೋದು. ಪಜಲ್ಸ್ ಅಲ್ಲಿ ನಿಮ್ಗೆ ಬಾಕ್ಸ್ ಬೇಸ್ ಇರುತ್ತೆ, ಡೆಸಿಗ್ನೇಷನ್ ಬೇಸ್ಡ್ ಇರುತ್ತೆ, ಮಂತ್ ಬೇಸ್ಡ್ ಇರುತ್ತೆ. ಅಂಡ್ ಹಾಗೆ ಸೀಟಿಂಗ್ ಅರೇಂಜ್ಮೆಂಟ್ ಎಲ್ಲ ಅಂತ ಬರೋದಾದ್ರೆ ಅನ್ಸರ್ಟೈನು, ಸರ್ಟೈನು, ಸ್ಕ್ವೇರ್, ಸರ್ಕಲ್ ಇದೆಲ್ಲ ಇರ್ತವೆ. ಯೂಶುವಲಿ ಪ್ರಿಲಿಮ್ಸ್ ಲೆವೆಲ್ಗೆ ಇದೆಲ್ಲ ತುಂಬಾ ಈಸಿ ಇರುತ್ತೆ. ಅಂಡ್ ಹಾಗೇನೆ ಮೇನ್ ಆಗಿ ಏನಂತ ಹೇಳಿದ್ರೆ, ನೀವು ಒಂದು ಟಾಪಿಕ್ ಮುಗಿಸ್ಕೊಂಡ್ರ ಅದ್ರದ್ದು ಟಾಪಿಕ್ ವೈಸ್ ಮಾಕ್ ಟೆಸ್ಟ್ ಬರುತ್ತೆ, ಅದನ್ನ ಕೊಟ್ಕೊಂಡು ಹೋಗಿ. ಅಂಡ್ ಹಾಗೇನೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಆರಾಮಾಗಿ ನಿಮ್ಗೆ ತುಂಬಾ ಕ್ವಶನ್ ಸಿಗುತ್ತೆ. ಸೊ ಒಂದ್ ಟಾಪಿಕ್ ಆಯ್ತು ಅಂತ ಹೇಳಿದ್ರೆ ಅದ್ರ ಮೇಲೆ ಆದಷ್ಟು ಎಷ್ಟಾಗುತ್ತೆ ಅಷ್ಟು ನೀವು ಏನ್ ಮಾಡ್ಬೇಕು, ಕ್ವಶನ್ಸ್ ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ಬೇಕು. ಬಿಕಾಸ್ ನೀವು ಅಷ್ಟು ಸಾಲ್ವ್ ಮಾಡಿದ ತಕ್ಷಣ ನೀವು ಒಂದ್ ತಿಂಗಳು ಬಿಟ್ಕೊಂಡು ನೋಡಿದ್ರೆ ಅದ್ ನಿಮಗ್ ತಲೆಯಲ್ಲಿ ಇರುತ್ತೆ. ಅಂಡ್ ನನ್ಗೇನಂತ ಹೇಳಿದ್ರೆ ರೀಸನಿಂಗ್ ಈಸಿ ಇದ್ದಿದ್ರಿಂದ ನಾನು ಒಂದೇ ಸತಿ ನೋಡ್ಕೊಂಡ್ ಬಂದಿದ್ದು, ಅಷ್ಟಕ್ಕೇನೆ ನನಗ್ ತಲೆಗೋಯ್ತು. ಬಿಕಾಸ್ ನನ್ಗದು ಈಸಿ ಇತ್ತು. ಕೆಲವ್ರಿಗೆ ರೀಸನಿಂಗ್ ಕಷ್ಟ ಇರುತ್ತೆ. ಸೊ ಅಂತವ್ರು ಏನ್ ಮಾಡ್ಬೇಕು, ಡೈಲಿ ಪ್ರಾಕ್ಟೀಸ್ ಮಾಡ್ಕೊ ಬರ್ಬೇಕು. ಡೈಲಿ ಇವಾಗ ಮುಗಿಸ್ಕೊಂಡಿರ್ತೀರಾ ಅನ್ಕೊಳ್ಳಿ, ನೆಕ್ಸ್ಟ್ ಟಾಪಿಕ್ ಓದಾಗ್ಲೂ ಹಿಂದಿನ ಟಾಪಿಕ್ ಏನ್ ಓದಿರ್ತೀರಾ ಅದ್ರದ್ದು 5 ಕ್ವಶನ್ 10 ಕ್ವಶನ್ ಈ ತರ ಮಾಡ್ಕೊಂಡ್ ಬನ್ನಿ. ಅವಾಗ ನಿಮ್ಗೇನೆ ಹೆಲ್ಪ್ ಆಗುತ್ತೆ.
ಅಂಡ್ ಇದಿಷ್ಟು ನನಗೆ ನೆನ್ಪು ಬಂದಿದ್ದ ಟಾಪಿಕ್ಸ್ ಎಲ್ಲ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಅಂಡ್ ಹಾಗೆ ಇದೆಲ್ಲ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದನ್ನೆಲ್ಲ ಮುಗಿಸ್ಕೊಂಡು ಇನ್ ಮಿಕ್ಕಿದ್ ಯಾವ್ದು ಇರ್ತವೆ ಅದನ್ನೆಲ್ಲ ನೀವು ಒಂದ್ ಕಡೆಯಿಂದ ನೋಡ್ಕೊಂಡ್ ಬನ್ನಿ. ಅಂಡ್ ಹಾಗೆ ಇದು ಇನ್ಪುಟ್ ಔಟ್ಪುಟ್ ಇನ್ ಕೆಲವೊಂದೆಲ್ಲ ಏನಾಗುತ್ತೆ ಅದು ಮೇನ್ಸ್ ಲೆವೆಲ್ ಬರುತ್ತೆ, ಪ್ರಿಲಿಮ್ಸ್ಗೆನೆ ಬರಲ್ಲ. ಅಂಡ್ ಕ್ವಾಂಟ್ಸ್ ಬರೋದಾದ್ರೆ ಇದು ನಾನೇನ್ ಹೇಳ್ತೀನಿ ಅಂತ ಹೇಳಿದ್ರೆ, ಫಸ್ಟ್ ರೀಸನಿಂಗ್ ಮಾಡ್ತೀರಾ ಅಂತ ಹೇಳಿದವರು ರೀಸನಿಂಗ್ ಮಾಡಿ. ಇಲ್ಲ ಕ್ವಾಂಟ್ಸ್ ಇಂದ ಹೋಗ್ತೀವಿ ಅಂತ ಅನ್ಕೊಂಡವರು ಇದ್ರೆ, ಕೆಲವ್ರಿಗೆ ಕ್ವಾಂಟ್ಸ್ ಈಸಿ ಇರುತ್ತಲ್ಲ ಅಂತವ್ರು ಏನ್ ಮಾಡಿ ಅಂತ ಹೇಳಿದ್ರೆ, ಫಸ್ಟ್ ನಾನು ಹೇಳ್ದಂಗೆ ಸ್ಪೀಡ್ ಮ್ಯಾಕ್ಸ್ ಎಲ್ಲ ಮುಗಿಸ್ಕೊಳ್ಳಿ. ಅಂಡ್ ಸಿಂಪ್ಲಿಫಿಕೇಶನ್, ನಂಬರ್ ಸೀರೀಸ್, ಕ್ವಾಡ್ರಾಟಿಕ್ ಇಕ್ವೇಶನ್, DI ಎಲ್ಲ ಮುಗಿಸ್ಕೊಳ್ಳಿ. ಬಿಕಾಸ್ ಅದೆಲ್ಲ ಈಸಿ ಇರೋದ್ರಿಂದ ಅಂಡ್ ಅದೆಲ್ಲ ಸ್ಕೋರಿಂಗ್ ಆಗಿರೋದ್ರಿಂದ, ಸ್ಕೋರಿಂಗ್ ಟಾಪಿಕ್ಸ್ ಆಗಿರೋದ್ರಿಂದ ಪ್ರಿಲಿಮ್ಸ್ ಅಲ್ಲಿ ಅದನ್ನೆಲ್ಲ ಫಸ್ಟ್ ಮುಗಿಸ್ಕೊಳ್ಳಿ. ಅಂಡ್ ಏನ್ ಮಾಡಿ, ನೆಕ್ಸ್ಟ್ ನೀವು ರೇಷಿಯೋ ಪ್ರಪೋರ್ಷನ್ ಬನ್ನಿ. ಆರ್ ಏನ್ ಮಾಡಿ, ಇಲ್ಲಾಂದ್ರೆ ಆವರೇಜಸ್, ಈ ಎರಡರಲ್ಲಿ ಯಾವ್ದಾದ್ರು ಒಂದು ತಗೊಂಡು ಮುಗಿಸ್ಕೊಳ್ಳಿ. ಬಿಕಾಸ್ ನಾನು ಏನಕ್ಕೆ ನಿಮ್ಗೆ ರೇಷಿಯೋ ಪ್ರಪೋರ್ಷನ್ ಫಸ್ಟ್ ಮುಗಿಸ್ಕೊಳ್ಳಿ ಅಂತ ಹೇಳ್ತೀನಿ ಅಂತ ಹೇಳೋದಾದ್ರೆ, ನಿಮ್ಗೆ ರೇಷಿಯೋ ಪ್ರಪೋರ್ಷನ್ ಒಂದು ಬೇಸ್ ಇದ್ದಾಗೆ. ನೀವು ಏಜಸ್ ಅಲ್ಲಿ ಕ್ವಶನ್ಸ್ ನ ಸಾಲ್ವ್ ಮಾಡ್ತೀರಾ ಅಂತ ಹೇಳಿದ್ರು ನೀವು ರೇಷಿಯೋ ಬೇಸಿಸ್ ಮೇಲೆ ಮಾಡ್ಬೋದು, ಮಿಕ್ಸರ್ಸ್ ಅಲ್ಲಿ ಮಾಡ್ಬೋದು, ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ಬೋದು, ಕೆಲವೊಂದ್ಸತಿ SI CI ಇದೆಲ್ಲದರಲ್ಲೂ ನಿಮ್ಗೆ ಏನಾಗುತ್ತೆ, ರೇಷಿಯೋ ಯೂಸ್ ಆಗುತ್ತೆ. ಸೊ ಇದೊಂದು ಬೇಸ್ ಇದ್ದಂಗೆ, ಇದು ಕಲ್ತ್ಕೊಂಡ್ರೆ ನಿಮ್ಗೆ ಮಿಕ್ಕಿದೆಲ್ಲ ಟಾಪಿಕ್ಸ್ ಈಸಿ ಅಂತ ಹೋಗುತ್ತೆ, ಈಸಿ ಅನ್ನಿಸ್ತಾ ಹೋಗುತ್ತೆ. ಅಂಡ್ ಹಾಗೇನೆ ಇದರಲ್ಲಿ ಪರ್ಸೆಂಟೇಜ್ ಬರುತ್ತೆ, ಪ್ರಾಫಿಟ್ ಅಂಡ್ ಲಾಸ್ ಬರುತ್ತೆ, ಟೈಮ್ ಅಂಡ್ ವರ್ಕ್ ಬರುತ್ತೆ, ಅಂಡ್ ಟೈಮ್ ಸ್ಪೀಡ್ ಡಿಸ್ಟೆನ್ಸ್ ಬರುತ್ತೆ. ಇದರಲ್ಲಿ ನಿಮ್ಗೆ ಬೋಟ್ ಬೇಸ್ಡ್ ಬರುತ್ತೆ, ಅದು ತುಂಬಾ ಈಸಿ ಇರುತ್ತೆ. ಅಂಡ್ ಹಾಗೇನೆ ಟ್ರೈನ್ದು ಈಸಿ ಇರುತ್ತೆ. ಇನ್ ಕೆಲವೊಂದು ಕಾರ್ ಇಲ್ಲ ಬೈಕ್ ಟ್ರಾವೆಲ್ ಮಾಡ್ತಿರುತ್ತೆ, ಈ ತರದ್ದೆಲ್ಲ ಇರುತ್ತೆ. ಇದರಲ್ಲಿ ಸಬ್ ಬರುತ್ತೆ ಒಂದ್ 3 ಟಾಪಿಕ್. ಸೊ ಇದನ್ನೆಲ್ಲ ನೀವು ನೋಡ್ಕೊ ಬನ್ನಿ. ಫಸ್ಟ್ ನೀವು ರೇಷಿಯೋ ಪ್ರಪೋರ್ಷನ್ ಓದ್ಕೊಂಡ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಮಿಕ್ಕಿ ಟಾಪಿಕ್ ಎಲ್ಲ ನೋಡ್ಕೊಂಡು ಹೋಗಕ್ಕೆ. ನನ್ನನ್ನು ಕೇಳೋದಾದ್ರೆ ಪಾರ್ಟ್ನರ್ಶಿಪ್ ತುಂಬಾ ಈಸಿ ಇರುತ್ತೆ, ಏಜಸ್ ತುಂಬಾ ಈಸಿ ಇರುತ್ತೆ, ರೇಷಿಯೋ ಪ್ರಪೋರ್ಷನ್ ತುಂಬಾ ಈಸಿ ಇರುತ್ತೆ. ಅಂಡ್ ಹಾಗೇನೆ ರೇಷಿಯೋ ಕಲ್ತ್ಕೊಂಡ್ಬಿಟ್ರೆ ನೀವು ಮಿಕ್ಸರ್ಸ್ ನಿಮ್ಗೆ ಈಸಿ ಅಂತಾನೆ ಅನ್ಸುತ್ತೆ. ಸೊ ಈ ಟಾಪಿಕ್ಸ್ ಎಲ್ಲ ಫಸ್ಟ್ ಮುಗಿಸ್ಕೊಂಡ್ ಬನ್ನಿ. ಅಂಡ್ ಹಾಗೇನೆ ಕಂಪ್ಲೀಟ್ ಸಿಲೆಬಸ್ ಏನಿದೆ ಅದನ್ನ ಮುಗಿಸ್ಕೊಂಡ್ ಬನ್ನಿ. ಇದ್ರಲ್ಲೂ ಅಷ್ಟೇನೆ, ಒಂದ್ ಟಾಪಿಕ್ ಮುಗಿಸ್ಕೊಂಡ್ರ ಅದ್ರದ್ದು ಟಾಪಿಕ್ ವೈಸ್ ಏನು ಸೆಕ್ಷನ್ ವೈಸ್ ಟಾಪಿಕ್ ವೈಸ್ ಮಾಕ್ ಎಕ್ಸಾಮ್ ಬರೆಯೋದನ್ನ ಅದ್ ಮಾತ್ರ ಮರಿಬೇಡಿ. ನಾನ್ ಮಾಡಿದ ತಪ್ಪು ಕ್ವಾಂಟ್ಸ್ ಅಲ್ಲಿ ಅಂತ ಹೇಳೋದಾದ್ರೆ ಇದೇನೆ. ನಾನು ಫಸ್ಟ್ ಓದ್ಕೊಂಡೆ, ನನಗೆ ಕ್ವಾಂಟ್ಸ್ ಬರ್ತಿಲ್ಲ. ಸೊ ನಾನು ಅದಕ್ಕೇನೆ ಕಲ್ತ್ಕೊಂಡ್ ಮೇಲುವೆ 2 ಸತಿ ನೋಡ್ಕೊಂಡ್ ಮೇಲುವೆ ನಾನು ಏನು ಮಾಕ್ ಎಕ್ಸಾಮ್ ಬರೀತಿಲ್ಲ. ಯಾಕಂದ್ರೆ ನನಗೆ ಕಮ್ಮಿ ಸ್ಕೋರ್ ಬರುತ್ತೇನೋ ಇದನ್ನ ನೀವು ತಲೆಯಿಂದ ತೆಗ್ದಾಕ್ಬೇಕು. ಅಂಡ್ ಅಲ್ಲಿ ನಿಮ್ ಸ್ಕೋರು ಬೇರೆ ಯಾರಿಗೂ ಗೊತ್ತಾಗಲ್ಲ. ಸೊ ಏನ್ ಮಾಡ್ಬೇಕು, ನೀವು ಟಾಪಿಕ್ ಆಗ್ತಿದಂಗೆನೆ ಟಾಪಿಕ್ ವೈಸ್ ಏನ್ ಮಾಡಿ ಮಾಕ್ ಎಕ್ಸಾಮ್ ಬರೀರಿ. ನಾನ್ ಮಾಡಿದ ತಪ್ಪನ್ನ ನೀವು ಮಾಡ್ಬೇಡಿ. ಸೊ ಅದಕ್ಕೇನೆ ನನ್ಗೆ ಇಲ್ಲಿ ತನಕನೂ ಕ್ವಾಂಟ್ಸ್ ಅಲ್ಲಿ ಸ್ವಲ್ಪ ನಾನು ವೀಕ್ ಇರೋದು. ಏನಂತ ಹೇಳಿದ್ರೆ, ನಾನು ಟಾಪಿಕ್ ಆಗಿದ ತಕ್ಷಣ ಈ ತರ ಟಾಪಿಕ್ ವೈಸ್ ಸಾಲ್ವ್ ಮಾಡ್ಕೊಂಡ್ ಬಂದೇ ಇಲ್ಲ. ಅದಕ್ಕೆ ನಾನು ಏನ ಹೇಳ್ಬೇಕಂತ ಹೇಳಿದ್ರೆ, ಅರ್ಥಮೆಟಿಕ್ ಅನ್ನೋದನ್ನೇ ನಾನು ಸೈಡ್ಗೆ ಇಟ್ಬಿಟ್ಟಿದ್ದೆ. ನಾನು ಪ್ರಿಲಿಮ್ಸ್ ಅಲ್ಲಿ SBI ಅಂಡ್ IBPS ಪಾಸ್ ಆಗಿದ್ದುವೆ ನನ್ನ ಸ್ಪೀಡ್ ಮ್ಯಾಕ್ಸ್ ಇಂದಾನೆ. ಬಟ್ ನಾನು ಆಮೇಲೆ ಅರ್ಥಮೆಟಿಕ್ ಅಂತ ನೋಡಕ್ ಹೋದಾಗ ಹೆಂಗ್ ಅನ್ಸ್ತು ಅಂದ್ರೆ, ನನ್ಗೆ ಸ್ಪೀಡ್ ಮ್ಯಾಕ್ಸ್ ಏನಿದೆ ಸಿಂಪ್ಲಿಫಿಕೇಶನ್ ನಂಬರ್ ಸೀರೀಸ್ ಅದಕ್ಕೆ ತಗೊಂಡಿದ್ದ ಟೈಮ್ಗಿಂತ ಕಮ್ಮಿ ಟೈಮ್ ಅಲ್ಲೇನೆ ಅರ್ಥಮೆಟಿಕ್ ನಾನು ಮಾಡಕ್ ಶುರು ಮಾಡಿದೆ. ಅವಾಗ್ಲೇ ನಾನು RRB PO ಅಂಡ್ RRB ಕ್ಲರ್ಕ್ ಏನಿದೆ ಇದ್ರಲ್ಲಿ ನಾನು ಅರ್ಥಮೆಟಿಕ್ ಜಾಸ್ತಿ ಮಾಡ್ಬಿಟ್ಟು ಬಂದಿದ್ದೆ. ನನ್ಗೆ ಕೆಲವೊಂದು ಸಿಂಪ್ಲಿಫಿಕೇಶನ್ ನಂಬರ್ ಸೀರೀಸ್ನೇ ನಾನು ಸ್ಕಿಪ್ ಮಾಡ್ಬಿಟ್ಟು ಅರ್ಥಮೆಟಿಕ್ ಮಾಡ್ಬಿಟ್ಟು ಬಂದಿದ್ದೆ. ಬಿಕಾಸ್ ಅಷ್ಟು ಈಸಿ ಇರುತ್ತೆ ನೀವು ಒಂದ್ಸತಿ ಟಾಪಿಕ್ ಕಲ್ತ್ಕೊಂಡ್ರೆ. ಸೊ ಅದಕ್ಕೇನೆ ಒಂದೊಂದು ಟಾಪಿಕ್ ಆಗ್ತಿದ್ದಂಗೆನೆ ಅದ್ರ ಮೇಲೆ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಪ್ರಾಬ್ಲಮ್ಸ್ ನ ನೀವು ಸಾಲ್ವ್ ಮಾಡಿ. ಅವಾಗ ನಿಮ್ಗೆ ಕ್ವಾಂಟ್ಸ್ ನಿಜವಾಗ್ಲೂ ಈಸಿ ಅನ್ಸುತ್ತೆ. ಅಂಡ್ ಕಷ್ಟ ಅನ್ಕೊಂಡ್ ಮಾತ್ರ ಓದ್ಬೇಡಿ, ಇಷ್ಟ ಪಟ್ಬಿಟ್ಟು ಓದಿ ಕ್ವಾಂಟ್ಸ್ ನ, ಅವಾಗ ನಿಜವಾಗ್ಲೂ ನಿಮಗೆ ಈಸಿ ಅನ್ಸುತ್ತೆ. ಇದು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ತಿರೋದು. ನಾನು ಕಷ್ಟ ಅನ್ಕೊಂಡು ಹೋದೆ. ಬಟ್ ಅದಾದ್ಮೇಲೆ ನಾನು ಯಾವಾಗ ಅರ್ಥಮೆಟಿಕ್ ಎಲ್ಲ ಕರೆಕ್ಟ್ ಆಗಿ ಕೂತ್ಕೊಂಡು ಓದಕ್ ಶುರು ಮಾಡಿದ್ನೋ ಇಷ್ಟೊಂದು ಈಸಿ ಇದೆಯಾ ಅಂತ ನನ್ಗೆ ಅನ್ನಿಸ್ತು. ಸೊ ಅದಕ್ಕೇನೆ ನೀವು ಸ್ಟಾರ್ಟಿಂಗ್ ಇಂದಾನೆ ಇಷ್ಟಪಟ್ಬಿಟ್ಟು ಓದಿ ಕ್ವಾಂಟ್ಸ್. ಅಂಡ್ ಹಾಗೆ ಕ್ವಾಂಟ್ಸ್ ಅಲ್ಲಿ ಇನ್ನು ಮೆನ್ಸುರೇಷನ್, ಪ್ರಾಬಬಿಲಿಟಿ, ಪರ್ಮ್ಯುಟೇಷನ್, ಕಾಂಬಿನೇಷನ್ಸ್ ಎಲ್ಲ ಬರುತ್ತೆ. ಇದು ನೀವು ಕೊನೆಗೆ ಇಟ್ಕೊಂತೀರಾ ಅಂದ್ರೂ ಓಕೆನೆ. ಬಟ್ ನೀವ್ ಯಾವಾಗ ರೀಸನಿಂಗ್ದು ಒಂದಷ್ಟು ಟಾಪಿಕ್ಸ್ ಅಂಡ್ ಹಾಗೇನೆ ಕ್ವಾಂಟ್ಸ್ ಅಲ್ಲೂವೆ ಸಿಂಪ್ಲಿಫಿಕೇಶನ್, ನಂಬರ್ ಸೀರೀಸ್, ಡೇಟಾ ಇಂಟರ್ಪ್ರಿಟೇಷನ್, ಕ್ವಾಡ್ರಾಟಿಕ್ ಇಕ್ವೇಶನ್ ಇನ್ನೊಂದು ಅರ್ಥಮೆಟಿಕ್ ಟಾಪಿಕ್ ಓದ್ಕೊಂಡಿರ್ತೀರಾ, ಅವಾಗ್ಲಿಂದಾನೇ ನೀವು ಫುಲ್ ಮಾರ್ಕ್ ಬರೆಯಕ್ ಶುರು ಮಾಡ್ಕೊಬಹುದು. ಬಿಕಾಸ್ ಇದ್ರಿಂದಾನೇ ನಿಮ್ಗೆ ಆದಷ್ಟು ಟಾಪಿಕ್ ಕವರ್ ಆಗಿರೋದ್ರಿಂದ. ಸೊ ನೀವು ಮಾಕ್ ಬರ್ದು ಸೊ ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೋದು. ನೀವು ಎಲ್ಲಾ ಟಾಪಿಕ್ ಮುಗಿಸ್ಕೊಬೇಕು ಅಂತಾನೆ ಇಲ್ಲ ಫುಲ್ ಮಾಕ್ ಬರೆಯೋದಕ್ಕೆ. ಕೆಲವೊಂದು ಟಾಪಿಕ್ ಕೊನೆಯಲ್ಲಿ ಓದ್ಕೊಳ್ಳೋಣ ಅಂತ ಇಟ್ಕೊಂಡಿದ್ರುವೆ ನೀವು ಮಾಕ್ ಎಕ್ಸಾಮ್ ಬರೆಯಕ್ಕೆ ಶುರು ಮಾಡಿ. ನಾನೇನಂತ ಹೇಳಿದ್ರೆ, ಇಲ್ಲಿ ತನಕನೂ ಕರೆಕ್ಟ್ ಆಗಿ ಫುಲ್ಲು ನಾನು ಮೆನ್ಸುರೇಷನ್, ಪ್ರಾಬಬಿಲಿಟಿ, ಪರ್ಮ್ಯುಟೇಷನ್, ಕಾಂಬಿನೇಷನ್ ಕರೆಕ್ಟ್ ಆಗಿ ಓದ್ಕೊಂಡಿಲ್ಲ. ಬಟ್ ನಾನು ಈ ಸತಿ ಅಕಸ್ಮಾತ್ ನಂದು ಯಾವ್ದು ಮೇನ್ಸ್ ಆಗ್ದೇನೆ ನಾನು ಮತ್ತೆ ಮುಂದಿನ ವರ್ಷ ಎಕ್ಸಾಮ್ ಬರಿಬೇಕು ಅನ್ನೋದಾದ್ರೆ ಇದನ್ನೆಲ್ಲ ಮುಗಿಸ್ಕೊಂಡ್ ಬರ್ತೀನಿ. ಇವಾಗ ಮಾರ್ಚ್ ಅಲ್ಲಿ ರಿಸಲ್ಟ್ ಬಂದ್ಮೇಲೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಬಿಟ್ಟಿರೋಂತ ಟಾಪಿಕ್ಸ್ ನ ಫಸ್ಟ್ ಮುಗಿಸ್ಕೊಂಡ್ ಬರ್ತೀನಿ.
ನನ್ಗೆ ಯೂಶುವಲಿ ಪ್ರಾಬಬಿಲಿಟಿ ಎಲ್ಲ ಇಷ್ಟನೇ. ಸೊ ಈಸಿ ಕೊಟ್ರೆ ಮಾಡ್ಬಿಡ್ತಿದ್ದೆ. ಬಟ್ ಕೆಲವೊಂದು ಟ್ರಿಕ್ಕಿ ಇದ್ದಾಗ ನನಗೆ ಮಾಡಕ್ ಕಷ್ಟ ಆಗ್ತಿತ್ತು. ಬಿಕಾಸ್ ನಾನು ಡೀಪ್ ಆಗಿ ಈ ಟಾಪಿಕ್ ಮೇಲೆ ಕಲ್ತ್ಕೊಂಡಿರ್ಲಿಲ್ಲ. ಫಸ್ಟ್ ಇದನ್ನೆಲ್ಲ ನಾನು ಮುಗಿಸ್ಕೊಂಡ್ ಬರ್ತೀನಿ. ಸೊ ನೀವು ಅಷ್ಟೇನೆ ಇದನ್ನ ಬಿಡೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಕೆಲವೊಂದ್ಸತಿ ಮಿಕ್ಕಿದ್ದು ಅರ್ಥಮೆಟಿಕ್ ಪ್ರಾಬ್ಲಮ್ ಇಲ್ಲ ಕೆಲವೊಂದ್ ಏನಾದ್ರು ಕ್ವಾಡ್ರಾಟಿಕ್ ಇಕ್ವೇಶನ್ ಕಷ್ಟ ಕೊಟ್ಟಿ ಇಂಥದ್ರಲ್ಲಿ ಇರೋದ್ರಲ್ಲಿ ಈಸಿ ಬರ್ಬೋದು ನಿಮ್ಗೆ ಯಾವ್ದು ಮೆನ್ಸುರೇಷನ್ ಪ್ರಾಬಬಿಲಿಟಿ. ಸೊ ಅದಕ್ಕೇನೆ ಇದನ್ನ ಕೊನೆಯಲ್ಲಿ ಇಟ್ಕೊಂಡಿರ್ತೀರಾ ಅಂದ್ರೂ ಪರವಾಗಿಲ್ಲ. ಆದ್ರೆ ಎಲ್ಲ ಟಾಪಿಕ್ ಒಂದ್ಸತಿ ರೀಸನಿಂಗು ಕ್ವಾಂಟ್ಸ್ ಆಗ್ತಿದ್ದಂಗೆನೆ ಇದನ್ನು ನೀವು ಮುಗಿಸ್ಕೊಂಬಿಡಿ. ಇನ್ನು ಇಂಗ್ಲಿಷ್ಗೆ ಅಂತ ಬರೋದಾದ್ರೆ ನೀವು ರೀಸನಿಂಗ್ ಓದ್ಬೇಕಾದ್ರೆ ಡೈಲಿ 2 ಅವರ್ಸ್ ಇವಾಗ ನೀವು ರೀಸನಿಂಗ್ ಇಂದ ಸ್ಟಾರ್ಟ್ ಮಾಡಿ ಆರ್ ಕ್ವಾಂಟ್ಸ್ ಇಂದ ಸ್ಟಾರ್ಟ್ ಮಾಡಿ. ಡೈಲಿ 2 ಅವರ್ಸ್ ನೀವು ಇಂಗ್ಲಿಷ್ಗೆ ಅಂತ ಕೊಟ್ಕೊಂಡ್ ಬನ್ನಿ. ಇದ್ರಲ್ಲಿ ಏನ್ ಮಾಡಿ ಅಂತ ಹೇಳಿದ್ರೆ ಆಲ್ರೆಡಿ ನಿಮ್ಗೆ ಇಂಗ್ಲಿಷ್ ಅಲ್ಲಿ ಓದೋದಕ್ ಬರುತ್ತೆ, ಕೆಲವೊಂದು ಗ್ರಾಮರ್ ಗೊತ್ತಿದೆ ಅಂತ ಹೇಳಿದ್ರೆ ನೀವು ನಿಮಿಷಾ ಮ್ಯಾಮ್ದು ಬುಕ್ ಇದೆ 120 ರೂಲ್ಸ್ ಆಫ್ ಗ್ರಾಮರ್ ಅಂತ, ಅದನ್ನ ತಗೊಂಡು ಅದನ್ನ ಓದ್ಕೊಂಡ್ ಬನ್ನಿ. ಅಂಡ್ ಹಾಗೇನೆ ವೊಕ್ಯಾಬ್ ಪ್ರಾಡಜಿ ಅಂತಾನೂ ಇದೆ. ಸೊ ಇದನ್ನು ನೀವು ತಗೊಂಡು ಇದನ್ನ ಓದ್ಕೊಂಡ್ ಬಂದು ಡೈಲಿ ಮಾಕ್ ಟೆಸ್ಟ್ ಕೊಟ್ಕೊಂಡ್ ಬಂದ್ರೆ ಸಾಕು. ಪ್ರಿಲಿಮ್ಸ್ ಲೆವೆಲ್ ಅಲ್ಲಿ ಈಸಿನೇ ಇರುತ್ತೆ. ಅಂಡ್ ಹಾಗೇನೆ ಇಲ್ಲ ನಮ್ಗೆ ಇನ್ನು ಕರೆಕ್ಟ್ ಆಗಿ ಏನು ಗೊತ್ತೇ ಇಲ್ಲ ಇವಾಗ ಕಲಿಬೇಕು ಅಂತ ಇರೋರು ಏನ್ ಮಾಡಿ ಅಂತ ಹೇಳಿದ್ರೆ ಗ್ರಾಮರ್ ವೈಸೇನೆ ನೀವು ಟಾಪಿಕ್ಸ್ ನ ಮುಗಿಸ್ಕೊ ಬನ್ನಿ. ಫಸ್ಟ್ ವರ್ಬ್ ನೋಡಿ, ನೌನ್ಸ್ ನೋಡಿ, ಅಡ್ಜೆಕ್ಟಿವ್ಸ್ ನೋಡಿ, ಅಡ್ವರ್ಬ್ ಅಂದ್ರೆ ಏನು ಅಂತ ನೋಡಿ. ಅಂಡ್ ಇದರಲ್ಲೆಲ್ಲ ಬಂದಾಗ ಕೆಲವೊಂದು ಪ್ಲೂರಲ್ ಯೂಸ್ ಮಾಡ್ಬೇಕಾ ಇಲ್ಲ ನಾವು ಸಿಂಗ್ಯುಲರ್ ಯೂಸ್ ಮಾಡ್ಬೇಕಾ ಅನ್ನೋದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ತರ ನೀವು ಟಾಪಿಕ್ ವೈಸ್ ನೋಡ್ಕೊಂಡ್ ಬನ್ನಿ. ಅಂಡ್ ಇದರಲ್ಲಿ ನಿಮಗೆ ಮೇನ್ ಸ್ಕೋರಿಂಗ್ ಯಾವ್ದಂತ ಹೇಳಿದ್ರೆ ರೀಡಿಂಗ್ ಕಾಂಪ್ರಹೆನ್ಷನ್. ನೀವು ಓದೋದಕ್ಕೂ ಪ್ರಾಕ್ಟೀಸ್ ಇಲ್ಲ ಅಂತ ಹೇಳಿದ್ರೆ ಫಸ್ಟ್ ಸ್ಟಾರ್ಟಿಂಗ್ ಬುಕ್ ಅಲ್ಲೇನೆ ಓದಿ. ನಂದು ಸ್ಪೀಡ್ ಓದೋದು ಇಂಗ್ಲಿಷ್ ಅಲ್ಲಿ ಇಂಪ್ರೂವ್ ಆಗಿದ್ದು ಬುಕ್ ನಾನ್ ನಾವೆಲ್ಸ್ ಓದಾಗಿಂದಾನೆ. ಬೇಗ 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 ಓದ್ತೀನಿ. ಬಟ್ ನನಗೆ ಮೇನ್ಸ್ ಅಲ್ಲಿ ಏನ್ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ಮೇನ್ಸ್ ಅಲ್ಲಿ ತುಂಬಾ ಉದ್ದ ಇರೋದ್ರಿಂದ ಅಂಡ್ ಹಾಗೆ 2 ಅವರ್ಸ್ ನೀವು ಕುತ್ಕೊಬೇಕಾಗಿರೋದ್ರಿಂದ ಕಂಪ್ಯೂಟರ್ ನೋಡಿ ನೋಡಿ ನಂಗೆ ಅದು ಓದಕ್ ಆಗ್ತಿರ್ಲಿಲ್ಲ, ಬ್ಲರ್ ಬ್ಲರ್ ಅಂತ ಅನ್ಸೋದು. ಸೊ ಇದು ನಿಮಗೆ ಆಗ್ಬಾರ್ದು ಅಂತ ಹೇಳಿದ್ರೆ ಇವಾಗಿಂದಾನೆ ನೀವು ಮೊಬೈಲ್ ಅಲ್ಲಿ ಏನಾದ್ರು ಓದೋದು ಇಲ್ಲ ನಿಮ್ಮ ಹತ್ರ ಕಂಪ್ಯೂಟರ್ ಲ್ಯಾಪ್ಟಾಪ್ ಇದೆ ಅಂತ ಹೇಳಿದ್ರೆ ಡೈಲಿ ಅದ್ರಲ್ಲೂ ಏನಾದ್ರು ನೀವು ಓದ್ಕೊಂಡ್ ಬನ್ನಿ. ಸೊ ಅವಾಗ ಏನಾಗುತ್ತೆ ನಿಮ್ಗೆ ಓದಿ ಅಭ್ಯಾಸ ಇರೋದ್ರಿಂದ ಎಕ್ಸಾಮ್ ಟೈಮ್ ಅಲ್ಲಿ ಕಷ್ಟ ಅಂತ ಅನ್ಸಲ್ಲ. ಅಂಡ್ ಹಾಗೆ ಇದರಲ್ಲಿ ಕ್ಲಾಸ್ ಟೆಸ್ಟ್ ಬರುತ್ತೆ, ಎರರ್ ಡಿಡಕ್ಷನ್ ಬರುತ್ತೆ. ಎರರ್ದಕ್ಕೂ ಯಾವ್ದು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ 120 ರೂಲ್ಸ್ ಆಫ್ ಗ್ರಾಮರ್ ನಿಮಿಷಾ ಮ್ಯಾಮ್ದು ತುಂಬಾ ಯೂಸ್ ಆಗುತ್ತೆ. ಅಂಡ್ ಹಾಗೇನೆ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಬರುತ್ತೆ, ಸೆಂಟೆನ್ಸ್ ರೀಅರೇಂಜ್ಮೆಂಟ್ ಬರುತ್ತೆ. ರೀಅರೇಂಜ್ಮೆಂಟ್ ಹೆಂಗ್ ಬರುತ್ತೆ ಅಂದ್ರೆ ದೊಡ್ಡ ದೊಡ್ಡ ಸೆಂಟೆನ್ಸ್ ಒಂದ್ 6 ಕೊಟ್ಬಿಟ್ಟು ಅದ್ರಲ್ಲಿ ರೀಅರೇಂಜ್ ಮಾಡೋ ತರ ಬರುತ್ತೆ. ಆರ್ ಚಿಕ್ಕದಿರುತ್ತೆ, ಒಂದ್ 5 ಕ್ವಶನ್ಸ್ ಇರುತ್ತೆ, ABCDE ಇರುತ್ತೆ, ಅದ್ರಲ್ಲೇ ನೀವು ಅರೇಂಜ್ ಮಾಡ್ಬೇಕು. ನೆಕ್ಸ್ಟ್ ಬೇರೆನೆ ಕ್ವಶನ್ಸ್ ಇರುತ್ತೆ. ಸೊ ಈ ತರದೆಲ್ಲ ಇರುತ್ತೆ. ಚಿಕ್ಕದ್ ಕೊಟ್ಟಾಗ ನಿಮ್ಗೆ ಈಸಿ ಅಂತಾನೆ ಅನ್ಸುತ್ತೆ. ಬಿಕಾಸ್ ನೀವು ಆ ಸೆಂಟೆನ್ಸ್ ನ ಯಾವ್ದ್ರಿಂದ ಸ್ಟಾರ್ಟ್ ಮಾಡಿರ್ತೀರಾ, ಸ್ಟಾರ್ಟ್ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ. ಅಂಡ್ ಹಾಗೇನೆ ಅದ್ರ ಕಂಟಿನ್ಯೂಷನ್ ಏನಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಇನ್ನು ಬೇಸಿಕ್ ಇಂದ ಶುರು ಮಾಡ್ಬೇಕು ಅನ್ಕೊಂಡಿರೋರು ಒಂದೊಂದೇ ಟಾಪಿಕ್ ಇಟ್ಕೊಂಡು ಓದ್ಕೊಂಡ್ ಬನ್ನಿ. ಅಂಡ್ ಹಾಗೇನೆ ಮ್ಯಾಮ್ದು ಏನಿದೆ ಬುಕ್ ಅವ್ರು ಅದನ್ನ ಯೂಟ್ಯೂಬ್ ಅಲ್ಲೂ ಮಾಡಿದ್ದಾರೆ. ಮೊದಲನೇ ರೂಲ್ದು ತಗೊಂಡು ಓದಿ. ಯೂಟ್ಯೂಬ್ ಅಲ್ಲಿ ಮ್ಯಾಮ್ ವಿಡಿಯೋ ಮಾಡಿದಾರಲ್ವಾ ಅದನ್ನ ಕೇಳ್ಕೊಂಡು ನಿಮ್ಗೆ ಏನ್ ಬೇಕೋ ಅದನ್ನ ಸೈಡ್ ಅಲ್ಲಿ ಬರ್ಕೊಳ್ಳಿ. ಇವಾಗ ನೆಕ್ಸ್ಟ್ ಟೈಮ್ ನೀವು ಓದ್ಕೊಬೇಕಾದ್ರೆ ನಿಮ್ಗೆ ಈಸಿ ಆಗುತ್ತೆ. ಅಂಡ್ ಹಾಗೇನೆ ಯಾವ ಸೋರ್ಸ್ ಫಾಲೋ ಮಾಡೋದು ಅಂತ ಹೇಳಿದ್ರೆ ನಿಮ್ಗೆ ಕನ್ನಡದ್ದು ಬೇಕು ನಮ್ಗೆ ಹಿಂದಿ ಅರ್ಥ ಆಗಲ್ಲ ಅಂತ ಇರೋರು ಲರ್ನ್ ಆನ್ಲೈನ್ ಅಂತ ಇದೆ. ಇವ್ರ ಆಪ್ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಪೇಡ್ ಸೋರ್ಸ್ ನಾನ್ ತಗೊಂಡಿದ್ದಿ ಸ್ಟಾರ್ಟಿಂಗ್ ಅದೇನೆ. ನಾನು ಪ್ರಿಲಿಮ್ಸ್ ಲೆವೆಲ್ಗೆ ರೀಸನಿಂಗ್ ನೋಡ್ಕೊಂಡಿದ್ದು ಬರೀ ಅಲ್ಲೇನೆ. ಅಂಡ್ ಅದಾದ್ಮೇಲೆ ನಾನು ಎಲ್ಲೂ ಏನು ನೋಡ್ಕೊಳ್ಳೋದಕ್ಕೆ ಹೋಗಿರ್ಲಿಲ್ಲ, ಬರೀ ಕ್ವಶನ್ ಸಾಲ್ವ್ ಮಾಡ್ಕೊಂಡು ಹೋಗ್ತಿದ್ದೆ ಅಷ್ಟೇನೆ. ಬಟ್ ನನಗೆ ಕ್ವಾಂಟ್ಸ್ ಏನ್ ಅನಿಸ್ತು ಅಂತ ಹೇಳಿದ್ರೆ ನನಗೆ ವೀಕ್ ಇರೋದ್ರಿಂದ ನಾನು ಇನ್ನೊಂದೆರಡು ಸೋರ್ಸ್ ನ ಫಾಲೋ ಮಾಡ್ಬೇಕು ಅಂತ ಅನಿಸ್ತು. ಸೊ ಅದಕ್ಕೆ ನಾನು ಇವ್ರದನ್ನ ನೋಡ್ಕೊಂಡು ಅದಾದ್ಮೇಲೆ ಹಿಂದಿ ಅಷ್ಟೊಂದು ಅರ್ಥ ಆಗಲ್ಲ ಅಂತ ನಾನು ಫೀಲ್ ಫ್ರೀ ಟು ಲರ್ನ್ ಅಂತ ಇದೆ ಕ್ವಾಂಟ್ಸ್ಗೆ. ನೀವು ಇಂಗ್ಲಿಷ್ ಬೇಕಿರೋರು ಅಲ್ಲೂ ನೋಡ್ಕೊಬಹುದು. ಅವರು ನೀಟಾಗಿ ಟಾಪಿಕ್ ವೈಸ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಯೂಟ್ಯೂಬ್ ಅಲ್ಲೇ ನಿಮಗೆ ಸಿಗುತ್ತೆ. ಇದ್ರದ್ದು ಒಂದ್ಸತಿ ನೋಡ್ಕೊಂಡೆ ಅಂದ್ರೆ ಕೆಲವೊಂದು ಟಾಪಿಕ್ ಅಷ್ಟೇನೆ. ಈಗ ರೇಷಿಯೋ ಪ್ರಪೋರ್ಷನ್ ಬೇಡ, ಏಜಸ್ಗೆ ಈ ತರ ಎಲ್ಲ ಬೇಡ, ನಮ್ಗೆ ಪಾರ್ಟ್ನರ್ಶಿಪ್ಗೂ ಬೇಡ, ಈಸಿ ಇರುತ್ತೆ. ಬಟ್ ಇನ್ ಕೆಲವೊಂದು ಟಾಪಿಕ್ಸ್ಗೆ ನನಗೆ ನೋಡ್ಕೊಬೇಕು ಅಂತ ಅನ್ಸಿದ್ನೆಲ್ಲ ಅಲ್ಲಿ ನೋಡ್ಕೊಂಡೆ. ಅಂಡ್ ಹಾಗೇನೆ ನಿಮಗೆ ಹಿಂದಿ ಬರುತ್ತೆ ಅನ್ನೋದಾದ್ರೆ ನೀವು ಆರಾಮಾಗಿ ಕೌಶಿಕ್ ಸರ್ ಕ್ಲಾಸ್ ಕೇಳ್ಬೋದು. ನಾನ್ ಪ್ರಿಫರ್ ಮಾಡೋದು ಅವ್ರದೇನೆ. ಬಿಕಾಸ್ ನಾನು ಮ್ಯಾಥ್ಸ್ ನ ಇಷ್ಟಪಟ್ಟೆ, ಅಷ್ಟು ಈಸಿನಾ ಅಂತ ಅನ್ಸಿದ್ದು ಇವ್ರ ಕ್ಲಾಸ್ ಕೇಳಿದ್ಮೇಲೆನೆ. ಬಿಕಾಸ್ ಅಷ್ಟು ಇವ್ರು ಏನ್ ಮಾಡಿದಾರೆ ನನಗೆ ಅರ್ಥ ಆಗದೆ ಇರೋ ಟಾಪಿಕ್ ಎಲ್ಲ ನೋಡ್ಕೊಂಡು ಹೋದೆ. ಎಲ್ಲಾನು ಟಕ್ ಅಂತ ರೇಷಿಯೋ ಬೇಸಿಸ್ ಮೇಲೆ ಮಾಡಿದ್ದಾರೆ. ಸೊ ನಂಗೆ ಇಷ್ಟೊಂದು ಈಸಿ ಅಂತ ಅನ್ಸಿದ್ದು ಕೌಶಿಕ್ ಸರ್ ಕ್ಲಾಸ್ ಕೇಳಿದ್ಮೇಲೆನೆ. ಅಂಡ್ ಹಾಗೇನೆ ನೀವು ಆಶೀಶ್ ಅರೋರಾ ಸರ್ದು ಕೇಳ್ಬೋದು, ಇಲ್ಲಾಂದ್ರೆ ಹರ್ಷಲ್ ಅಗರ್ವಾಲ್ ಸರ್ ಅಂತ ಇದ್ದಾರೆ. ಸೊ ನೋಡಿ ಇವ್ರಗಳ ಕ್ಲಾಸ್ ಎಲ್ಲ ನೋಡಿ, ನಿಮ್ಗೆ ಹಿಂದಿ ಅರ್ಥ ಆಗುತ್ತೆ ಅಂದ್ರೆ ಇವ್ರ 3 ಜನದ ಕ್ಲಾಸನ್ನು ನೋಡಿ, ನಿಮಗೆ ಯಾರು ಸೆಟ್ ಆಗ್ತಾರೆ ಅವ್ರು ನೋಡ್ಕೊಳ್ಳಿ. ಅವ್ರ ಇಲ್ಲ ನಿಮಗೆ ಕನ್ನಡನೇ ಬೇಕು ಅಂತ ಹೇಳಿದ್ರೆ ಲರ್ನ್ ಆನ್ಲೈನ್ ಅಲ್ಲೂ ನೀವು ಕ್ಲಾಸ್ಗಳು ಕೇಳ್ಬೋದು. ಅಂಡ್ ಅದ್ರಲ್ಲಿ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಟಾಪಿಕ್ ವೈಸ್ ನೀವು ಪೇಡ್ ಸೋರ್ಸ್ ತಗೊಂಡಿರೋದ್ರಿಂದ
ಟಾಪಿಕ್ ವೈಸ್ ಮಾಡ್ಕೊಂಡ್ ಬರ್ತಾರಲ್ಲ, ಯಾವ ಟಾಪಿಕ್ ಇದೆ, ಎಷ್ಟು ವೇಟೇಜ್ ಇರುತ್ತೆ ಅದರಲ್ಲಿ ಅನ್ನೋದು ಅವ್ರು ಹೇಳ್ತಾರೆ. ಸೊ ನಿಮ್ಗೆ ಹೆಲ್ಪ್ ಆಗುತ್ತೆ. ಅಂಡ್ ಹಾಗೇನೆ ನೀವು ಇದ್ರಲ್ಲೇ ಓದ್ಕೊಳ್ಳೋಕೆ ಶುರು ಮಾಡ್ತೀರಾ ಅಂತ ಹೇಳಿದ್ರೆ, ಇಂಗ್ಲಿಷ್ ಕಷ್ಟ ಇರೋರ್ಗು ಹೆಲ್ಪ್ ಆಗುತ್ತೆ. ಇವರು ಎಲ್ಲಾನು ಕರೆಕ್ಟ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ಯಾವ ಟಾಪಿಕ್ ಬರುತ್ತೆ, ಹೇಗ್ ಓದ್ಕೋಬಹುದು ಅನ್ನೋದು ಹೇಳಿರ್ತಾರೆ. ಇಲ್ಲ ನನ್ಗೆ ಕನ್ನಡನೇ ಬೇಕಂತಿಲ್ಲ ಅಂತ ಹೇಳಿದವರು ಅವಾಗ್ಲೇ ಕ್ವಾಂಟ್ಸ್ ಆ 3 ಜನದ ಸರ್ ಅಲ್ಲಿ ನೀವ್ ಯಾರ್ದಾದ್ರು ನೋಡ್ಕೊಬಹುದು. ಇಂಗ್ಲಿಷ್ಗೆ ಬರೋದಾದ್ರೆ ನಿಮಿಷಾ ಮ್ಯಾಮ್ದು ನೋಡ್ಕೋಬಹುದು. ಇಲ್ಲ ಗೈಡ್ಲಿ ಯಾಶಿ ಮ್ಯಾಮ್ ಅಂತ ಇವಾಗ ಶುರು ಮಾಡಿದ್ದಾರೆ. ನಾನು ಮೇನ್ಸ್ ಟೈಮ್ ಅಲ್ಲಿ ಯಾರು ಅಷ್ಟೊಂದು ಇಂಗ್ಲಿಷ್ಗೆ ವಿಡಿಯೋಸ್ ಅಪ್ಲೋಡ್ ಮಾಡಿರ್ಲಿಲ್ಲ. ಬಟ್ ನಾನು ಒಂದ್ 2 ದಿನ ಇದ್ದಂಗೆ ಈ ತರ ಸುಮ್ನೆ ನೋಡ್ಕೊಳಕ್ ಶುರು ಮಾಡಿದ್ದೆ. ಹೇಗ್ ಬರುತ್ತೆ ಕ್ವಶನ್ ನೋಡ್ಕೊಳ್ಳೋಣ ಅಂತ. ಇಡಿಯಮ್ ಅಂಡ್ ಫ್ರೇಸಸ್ ನನ್ಗೆ ಅದರಿಂದಾನೇ ಹೆಲ್ಪ್ ಆಗಿದ್ದು. ಎಲಿಫೆಂಟ್ ಇನ್ ದ ರೂಮ್ ಅಂತೆಲ್ಲ ಕೊಟ್ಟಿದ್ರು. ಮ್ಯಾಮ್ ಅದನ್ನ ಮಾಡಿದ್ರು. ಸೊ ನನ್ಗೇನಾಯ್ತು, ಮೇನ್ಸ್ ಅಲ್ಲಿ ಈಸಿ ಅಂತ ಅನಿಸ್ತು. ಸೊ ನೀವ್ ಆ ಮ್ಯಾಮ್ ಕ್ಲಾಸ್ನು ಕೇಳ್ಬೋದು. ಅಂಡ್ ರೀಸನಿಂಗ್ ಗೆ ಬರೋದಾದ್ರೆ, ನಾನು ಕ್ಲರ್ಕ್ ಮೇನ್ಸ್ ಟೈಮ್ ಅಲ್ಲಿ ನೋಡ್ಕೊಂಡಿದ್ದು ವರ್ಚುವಸ್ RRB ಕ್ಲರ್ಕ್ ಮೇನ್ಸ್. ಅವರು ಎಕ್ಸಾಕ್ಟ್ ಏನಿದೆ ಎಕ್ಸಾಮ್ ಲೆವೆಲ್ ಪೇಪರ್ನೇ ಮಾಡ್ಸೋರು. ಸೊ ಅದ್ರಲ್ಲಿ ನೋಡ್ಕೊಂಡೆ. ಅವ್ರು ನೀವು ಫುಲ್ ಫಸ್ಟ್ ಇಂದನೂ ಕಲಿತಿರೋ ಟಾಪಿಕ್ ಅಂತ ಹೇಳಿದ್ರೆ ಪುನೀತ್ ಸರ್ ಕ್ಲಾಸ್ನು ಕೇಳ್ಬೋದು. ಹಿಂದಿ ಎಲ್ಲ ಬರುತ್ತೆ ಅನ್ನೋದಾದ್ರೆ ನೀವು ಇವ್ರಗಳ ಕ್ಲಾಸ್ನು ಕೇಳ್ಬೋದು. ಅಂಡ್ ಇನ್ ಕೆಲವ್ರಿಗೆ ಇನ್ನೊಂದು ಡೌಟ್ ಇರ್ಬೋದು, ನಾನು ಒಂದ್ 2 ಟಾಪಿಕ್ ರೀಸನಿಂಗ್ ಓದಿ 2 ಟಾಪಿಕ್ ಕ್ವಾಂಟ್ಸ್ ಓದ್ಲಾ ಅಂತ. ಬಟ್ ಅದ್ ನಿಮಗ್ ಬಿಟ್ಟಿದ್ದು. ನೀವ್ ಹಾಗ್ ಮಾಡ್ತೀರಾ ಅಂದ್ರೂ ಮಾಡ್ಬೋದು. ಬಟ್ ನನ್ನನ್ ಕೇಳೋದಾದ್ರೆ ಒಂದು ಸೆಕ್ಷನ್ ನ ನೀವು ಕಂಪ್ಲೀಟ್ ಆಗಿ ಮುಗಿಸ್ಕೊಂಬಿಡಿ, ಆಮೇಲೆ ಇನ್ನೊಂದಕ್ಕೆ ಹೋಗಿ. ಬಿಕಾಸ್ ಇಲ್ಲಿ ರೇಷಿಯೋ ಇಂದ ನಿಮ್ಗೆ ಬೇರೆ ಎಲ್ಲಾನು ಸಾಲ್ವ್ ಮಾಡ್ಬೋದು. ನಿಮ್ಗೆ DIಗೂ ರೇಷಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೇನೆ ಫಸ್ಟ್ ನೀವು ರೇಷಿಯೋ ಪ್ರಪೋರ್ಷನ್ ಮಾಡ್ಕೊಂಡ್ಮೇಲೆ ಕ್ವಾಂಟ್ಸ್ ಅನ್ನೆಲ್ಲ ಮುಗಿಸ್ಕೊ ಬಂದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಅದಕ್ಕೇನೆ ಫಸ್ಟ್ ಅದನ್ನ ಮಾಡಿ. ಅಂಡ್ ಹಾಗೇನೆ ನೀವು ಸ್ಪೀಡ್ ಮ್ಯಾಕ್ಸ್ ಜೊತೆಗೆ ಆ 4 ಟಾಪಿಕ್ ಹೇಳಿದ್ನಲ್ಲ, ಅದ್ರ ಜೊತೆಗೆ ನೀವು ರೇಷಿಯೋ ಪ್ರಪೋರ್ಷನ್ ಓದ್ಕೊಂತೀರಾ ಅಂದ್ರೂ ಓಕೆನೆ. ಅಂಡ್ ಹಾಗೆ ಪರ್ಸೆಂಟೇಜ್ ಓದ್ಕೊಂತೀರಾ ಅಂದ್ರೂ ಓಕೆನೆ. ಬಿಕಾಸ್ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಗೆ DI ಸಾಲ್ವ್ ಮಾಡ್ಬೇಕಾದ್ರೆ ಪರ್ಸೆಂಟೇಜ್ ಅಂಡ್ ರೇಷಿಯೋ ಇಂದಾನೆ ಸುಮಾರಷ್ಟು ಪ್ರಾಬ್ಲಮ್ಸ್ ಗಳು ಆರಾಮಾಗಿ ಸಾಲ್ವ್ ಆಗುತ್ತೆ. ಸೊ DI ಮಾಡೋ ಮುಂಚೆ ನೀವೇನ್ ಮಾಡಿ ಅಂತ ಹೇಳಿದ್ರೆ, ಪರ್ಸೆಂಟೇಜ್ ಅಂಡ್ ರೇಷಿಯೋ ಪ್ರಪೋರ್ಷನ್ ನ ಫಸ್ಟ್ ನೋಡ್ಕೊಳ್ಳಿ. ಅಂಡ್ ಹಾಗೇನೆ ಅದಾದ್ಮೇಲೆ DI ನೋಡ್ಕೊಂಡ್ ಬನ್ನಿ. ಆರ್ ನಿಮ್ಗೆ DIಗೆ ಈ ಕಂಪ್ಲೀಟ್ ಟಾಪಿಕ್ ಇದು ಬೇಡ, DI ಮಾಡ್ಬೋದು ಆರಾಮಾಗಿ ಅಂತ ಅನ್ಸಿದ್ರೆ DI ಮಾಡಿ. ಅಂಡ್ ಹಾಗೇನೆ ಇಂಗ್ಲಿಷ್ ನ ಡೈಲಿ ಇಟ್ಕೊಳ್ಳಿ. ಇವಾಗ ರೀಸನಿಂಗ್ ಮಾಡ್ತಿದ್ದೀರಾ ಅಂತ ಹೇಳಿದ್ರು ಡೈಲಿ ಇಂಗ್ಲಿಷ್ ಮಾಡಿ. ಕ್ವಾಂಟ್ಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರು ಡೈಲಿ ಇಂಗ್ಲಿಷ್ ಏನಾದ್ರು ಓದ್ತಾ ಇರಿ. ನ್ಯೂಸ್ ಪೇಪರ್ ಓದಿ, ಇಲ್ಲ ನಾವೆಲ್ಸ್ ಓದಿ. ಅಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಎಲ್ಲೋ ಕೆಲವೊಂದು ವರ್ಡ್ಸ್ ನಿಮ್ಗೆ ಅದ್ರಲ್ಲಿ ಗೊತ್ತಾಗಲ್ಲ, ಅದ್ರ ಮೀನಿಂಗ್ ಏನು ಅಂತ ತಿಳ್ಕೊಳ್ಳಿ ನೀವು. ಸೊ ಡೈಲಿ ಈ ತರ ಒಂದ್ 5-10 ವರ್ಡ್ಸ್ ಕಲ್ತ್ರುವೆ ನೀವು, ನಿಮ್ಗೆನೆ ನೆಕ್ಸ್ಟ್ ಎಕ್ಸಾಮ್ ಟೈಮ್ ಅಲ್ಲಿ ಹೆಲ್ಪ್ ಆಗುತ್ತೆ ಅದಕ್ಕೆ. ಅಂಡ್ ಹಾಗೇನೆ ಅವಾಗ್ಲೇ ಹೇಳ್ದಂಗೆ ಟಾಪಿಕ್ ಮುಗಿತಿದಂಗೆ ಟಾಪಿಕ್ ವೈಸ್ ಮಾರ್ಕ್ಸ್ ಬರೀರಿ, ಸೆಕ್ಷನಲ್ ವೈಸ್ ಬರೀರಿ. ಅಂಡ್ ಹಾಗೇನೆ ಫುಲ್ ಮಾರ್ಕ್ನು ಅಷ್ಟೇನೆ, ಫುಲ್ ಟಾಪಿಕ್ ಮುಗ್ಲಿ ಅಂತ ವೇಟ್ ಮಾಡಬೇಡಿ. ಒಂದು 3 to 4 ಟಾಪಿಕ್ ಮಿಕ್ಕೊಂಡಿದ್ರು ಫುಲ್ ಮಾರ್ಕ್ ನ ಬರಿತಾ ಬನ್ನಿ. ಅಂಡ್ ಹಾಗೇನೆ ನೀವು ಡೈಲಿ ಏನೇನ್ ಓದ್ಕೊಬೇಕು ಅಂತ ಹೇಳಿದ್ರೆ, ಇಂಗ್ಲಿಷ್ಗೆ ಟೈಮ್ ಕೊಡಿ, ಸ್ಪೀಡ್ ಮ್ಯಾಕ್ಸ್ಗೆ ಟೈಮ್ ಕೊಡಿ. ನೀವು ಬೇರೆ ಯಾವ ಟಾಪಿಕ್ ಓದ್ತಿದ್ದೀರಾ ಅಂತ ಹೇಳಿದ್ರು ಇವೆರಡಕ್ಕೆ ಟೈಮ್ ಕೊಡಿ. ಅಂಡ್ ಹಾಗೇನೆ ಕೆಲವೊಂದು ಸ್ಟ್ಯಾಟಿಕ್ GK ಇವಾಗೆಲ್ಲ ಮೇನ್ಸ್ ಅಲ್ಲಿ ಜಾಸ್ತಿ ಕೇಳ್ತಿರೋದ್ರಿಂದ ಅದ್ರ ಟಾಪಿಕ್ನು ನಾನು ಮುಂದಿನ ವಿಡಿಯೋದಲ್ಲೇ ಹೇಳ್ತೀನಿ. ಸೊ ಅದ್ರದ್ದು ಯಾವ್ದಾದ್ರು ಒಂದು ಟಾಪಿಕ್ ನ ನೀವು ಡೈಲಿ ನೋಡ್ಕೊಂಡು ಬನ್ನಿ. ಅಂಡ್ ಹಾಗೇನೆ ಇಲ್ಲಿ ಎಷ್ಟು ವಿಷಯಗಳನ್ನ ನಾನು ಮರ್ತಿದ್ದೀನಿ ಅಂತ ನಂಗೆ ನೆನಪಿಲ್ಲ, ಆದಷ್ಟು ಹೇಳಿದೀನಿ. ನಿಮ್ಗೆ ಇದ್ರ ಮೇಲೂ ಇನ್ನೂ ಏನಾದ್ರು ಡೌಟ್ ಇದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಮುಂದಿನ ವಿಡಿಯೋ GA ಅಂಡ್ ಕಂಪ್ಯೂಟರ್ ಬಗ್ಗೆ ಮಾಡ್ತೀನಲ್ಲ, ಅದ್ರಲ್ಲಿ ಏನೇನ್ ಮಿಸ್ ಮಾಡಿದೀನಿ ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿ ಆ ವಿಡಿಯೋದಲ್ಲಿ ಹೇಳ್ತೀನಿ ನಿಮ್ಗೆ. ಅಂಡ್ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.